ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗ್ತದೆ. ಇದು ಮಂಗಳೂರಿನ ಪ್ರಸಿದ್ಧ ರೆಸಿಪಿ ಪನ್ನೀರ್ ಗೀ ರೋಸ್ಟ್. ಇದನ್ನು ಇಷ್ಟಪಡದವರು ಯಾರು ಕೂಡ ಇಲ್ಲ. ತುಂಬ ತುಪ್ಪದಲ್ಲೇ ಮಾಡೋದು. ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ತುಪ್ಪ ಹಾಕಿ ಪನ್ನೀರನ್ನು ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಬೇಕು, ಶಾಲೋ ಫ್ರೈ ಮಾಡಬೇಕು. ತುಂಬ ಖಡಕ್ಕಾಗಿ ಫ್ರೈ ಮಾಡಬೇಡಿ, ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಖಡಕ್ಕಾದರೆ ಒಳ್ಳೆಯದಾಗೋದಿಲ್ಲ, ರಬ್ಬರ್ ಥರ ಆಗ್ತದೆ. ಅದಕ್ಕಾಗಿ ಹೀಗೆ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಪನ್ನೀರು. ನಿಮಗೆ ಯಾವುದರಿಂದ ಕೂಡ ಮಾಡ್ಬೋದು ಈ ಥರ ಗೀ ರೋಸ್ಟ್. ಮೊಟ್ಟೆಯಿಂದ ಎಗ್ ಗೀ ರೋಸ್ಟ್ ಮಾಡ್ಬೋದು, ಇಲ್ಲದ್ರೆ ಪ್ರಾನ್ಸ್ ಗೀ ರೋಸ್ಟ್ ಎಲ್ಲ ಒಳ್ಳೆಯದಾಗ್ತದೆ. ಚಿಕನ್ ಗೀ ರೋಸ್ಟ್. ನೋಡಿ, ಎಲ್ಲ ಪನ್ನೀರನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಈಗ ಅದೇ ಪ್ಯಾನಲ್ಲಿ ನಾನು ಒಂದು ಕಾಲು ಚಮಚದಷ್ಟು ಮೆಂತೆ ಕಾಳು ಮತ್ತು ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ ಎಲ್ಲ ರೋಸ್ಟ್ ಮಾಡಿಕೊಳ್ಬೇಕು. ಒಂದು ಚಮಚದಷ್ಟು ಜೀರಿಗೆ, ಬಡೆಸೊಪ್ಪು ಬೇಕಿದ್ದರೆ ಹಾಕ್ಬೋದು. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಬಡೆಸೊಪ್ಪು ಹಾಕ್ಬೋದು. ನಾನು ಹಾಕಲಿಲ್ಲ ಬಡೆಸೊಪ್ಪು. ಒಂದು 6ರಿಂದ 7 ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ. ಇದೇನು ಅಷ್ಟೊಂದು ಖಾರ ಆಗೋದಿಲ್ಲ, ಕಲರ್ ಚೆನ್ನಾಗಿ ಬರ್ತದೆ ಬ್ಯಾಡಗಿ ಮೆಣಸು ಹಾಕೋದ್ರಿಂದ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಒಂದು ಸಣ್ಣ ಪೀಸ್ ಹುಳಿ ಹಾಕ್ತಾ ಇದ್ದೇನೆ. ಮತ್ತೊಂದು 5 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಅರಿಶಿಣದ ಪುಡಿ ಇದು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ತುಂಬ ನೀರು ಮಾಡಬೇಡಿ. ಮಸಾಲ ಸ್ವಲ್ಪ ದಪ್ಪನೇ ಇರಬೇಕು ಮಸಾಲ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ತುಪ್ಪ ಸ್ವಲ್ಪ ಜಾಸ್ತಿ. ಒಂದು ನೀರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇನೆ, ಕರಿ ಲೀವ್ಸ್. ಒಗ್ಗರಣೆ ಸೊಪ್ಪು ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ, ತುಂಬ ಚೆಂದ ಆಗ್ತದೆ. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಮ್ಯಾಂಗ್ಳೂರು ಹೋಟೆಲ್ಗಳಲ್ಲೆಲ್ಲ ಫೇಮಸ್ ರೆಸಿಪಿ ಇದು ಪನ್ನೀರ್ ಗೀ ರೋಸ್ಟ್. ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ನೋಡಿ, ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ ನಾನು. ಉಪ್ಪು ಹಾಕೋದ್ರಿಂದ ಇದು ನೀರುಳ್ಳಿ ಬೇಗ ಫ್ರೈ ಆಗ್ತದೆ ಅಂತ ಹೇಳಿ ಈಗಲೇ ಹಾಕ್ತಿದ್ದೇನೆ. ಮತ್ತು ನೋಡಿ, ಬೇಕಿದ್ದರೆ ಹಾಕ್ಬೋದು ಉಪ್ಪು. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕಿದು, ಟ್ರಾನ್ಸ್ಪರೆಂಟ್ ಆಗುವ ತನಕ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ರುಬ್ಬುವಾಗ ಗೋಡಂಬಿ ಬೇಕಿದ್ದರೆ ಸ್ವಲ್ಪ ಹಾಕ್ಬೋದು, ಅಥವಾ ಗಸಗಸೆ ಕೂಡ ಹಾಕ್ಬೋದು. ನಾನು ಅದನ್ನು ಹಾಕಲಿಲ್ಲ. ಸ್ವಲ್ಪ ತಿಕ್ಕಾಗಿ ಬರ್ತದೆ ಮಸಾಲ, ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್. ನೋಡಿ, ಈಗ ಮಸಾಲವನ್ನು ಹಾಕ್ತಾ ಇದ್ದೇನೆ. ಮಸಾಲವನ್ನು ರೋಸ್ಟ್ ಮಾಡಬೇಕು. ನೋಡಿ, ಮಿಕ್ಸಿ ತೊಳೆದ ನೀರು ಕೂಡ ಹಾಕಿದ್ದೇನೆ. ಹಾಕಿ ರೋಸ್ಟ್ ಮಾಡ್ತಾ ಇದ್ದೇನೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಬ್ಯಾಡಗಿ ಮೆಣಸಿದು ಕಲರ್. ಬೆಲ್ಲ ಬೇಕಿದ್ದರೆ ಹಾಕ್ಬೋದು, ಒಂದು ಸಣ್ಣ ಪೀಸ್. ಹೋಟೆಲ್ಗಳಲ್ಲೆಲ್ಲ ಬೆಲ್ಲ ಹಾಕ್ತಾರೆ, ಸ್ವಲ್ಪ ಬೇಕಿದ್ದರೆ ಹಾಕ್ಬೋದು. ನೋಡಿ, ಪೆಪ್ಪರ್ ಪೌಡರ್ ಹಾಕಿದ್ದೇನೆ, ಒಂದು ಅರ್ಧ ಚಮಚ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ನಿಮಗೆ ಇದು ಮಸಾಲ ಹುರ್ಕೊಳ್ಳುವಾಗನೇ ಹಾಕ್ಬೋದು, ಬೇಕಿದ್ದರೆ ಒಂದು 1/4 ಚಮಚದಷ್ಟು ಪೆಪ್ಪರ್ ಹಾಕ್ಬೋದು. ನಾನು ಈಗ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ನಾನು ಮನೆಯಲ್ಲೇ ಮಾಡಿದ ಪೆಪ್ಪರ್ ಪೌಡರ್ ಇದು. ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಪ್ಪ ನೋಡಿ ಸ್ವಲ್ಪ ಸ್ವಲ್ಪ ಹಾಕಬೇಕು. ಇದು ತುಪ್ಪ ಹಾಕಿದಷ್ಟು ಒಳ್ಳೆ ಟೇಸ್ಟಾಗಿ ಬರ್ತದೆ ಗೀ ರೋಸ್ಟ್. ತುಪ್ಪ ಎಲ್ಲ ಅದರಿಂದ ಬಿಟ್ಕೊಳ್ಬೇಕು.
ಅಲ್ಲಿವರೆಗೂ ತುಪ್ಪ ಹಾಕ್ತಾ ಇರಬೇಕು. ನೋಡಿ, ತುಪ್ಪ ಮತ್ತೆ ಹಾಕ್ತಾ ಇದ್ದೇನೆ ನಾನು. ನೀವು ತುಪ್ಪ ಹಾಕಿದಷ್ಟು ಟೇಸ್ಟಾಗಿ ಬರ್ತದೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಬೇಕು. ಕಲರ್ ಒಂಥರ ಬೇರೆ ಕಲರ್ ಬರ್ತದೆ, ಡಾರ್ಕ್ ಕಲರ್ ಬರ್ತದೆ. ಅಲ್ಲಿವರೆಗೆ ಫ್ರೈ ಮಾಡಬೇಕು. ನೋಡಿ, ಒಂದು ಚಮಚದಷ್ಟು ಮೊಸರು ಹಾಕ್ತಾ ಇದ್ದೇನೆ. ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಲ್ಲ ಬೇಕಿದ್ರೆ ಹಾಕ್ಬೋದು, ಒಂದು ಸಣ್ಣ ಪೀಸ್ ಬೇಕಿದ್ರೆ ಹಾಕ್ಬೋದು. ನಾನು ಹಾಕಲಿಲ್ಲ ಬೆಲ್ಲ. ಹೋಟೆಲ್ಗಳಲ್ಲೆಲ್ಲ ಹಾಕ್ತಾರೆ ಗೀ ರೋಸ್ಟಿಗೆ. ಮಂಗಳೂರು ಹೋಟೆಲ್ಗಳಲ್ಲೆಲ್ಲ ಪನ್ನೀರ್ ಗೀ ರೋಸ್ಟ್ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕ್ತಾರೆ. ಬೇಕಿದ್ರೆ ಹಾಕ್ಬೋದು, ನಾನು ಹಾಕಲಿಲ್ಲ. ನೋಡಿ, ಪನ್ನೀರನ್ನು ಫ್ರೈ ಮಾಡಿದ ಪನ್ನೀರನ್ನು ಹಾಕಿದ್ದೇನೆ. ಪನ್ನೀರನ್ನು ತುಂಬ ಫ್ರೈ ಮಾಡಿಬಿಡ್ರಿ ಫ್ರೆಂಡ್ಸ್. ತುಂಬ ಖಡಕ್ಕಾದರೆ ಆಗೋದಿಲ್ಲ. ಸ್ವಲ್ಪ ಫ್ರೈ ಮಾಡಿ, ಶಾಲು ಫ್ರೈ ಮಾಡಿ ತೆಗೆದ್ರೆ ಆಯಿತು. ನೋಡಿ ಹೇಗೆ ಬಂದಿದೆ ನೋಡಿ, ತುಪ್ಪ ಎಲ್ಲ ಬಿಟ್ಕೊಳ್ತಾ ಉಂಟು ನೋಡಿ. ಗೀ ರೋಸ್ಟ್ ತುಂಬ ಚೆನ್ನಾಗಿ ಬಂದಿದೆ, ಪನ್ನೀರ್ ಗೀ ರೋಸ್ಟ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಪನ್ನೀರ್ ಗೀ ರೋಸ್ಟ್ ಇದೇ ಥರ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ನನಗೆ. ನೋಡಿ, ಡ್ರೈ ಆಗಿ ಬಂದಿದೆ ನೋಡಿ, ಮಸಾಲ ಎಲ್ಲ ಪನ್ನೀರ್ಗೆ ಇಟ್ಕೊಂಡಿದೆ ನೋಡಿ, ಚೆನ್ನಾಗಿ ಕೋಟ್ ಆಗಿದೆ ಪನ್ನೀರಿಗೆ. ಇದು ನೀರು ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ನನಗೆ ತುಂಬ ಇಷ್ಟ ಪನ್ನೀರ್ ಗೀ ರೋಸ್ಟ್. ಪರ್ಸನಲಿ ಹೇಳ್ತಾ ಇದ್ದೀನಿ, ನನಗೆ ಪನ್ನೀರ್ ಗೀ ರೋಸ್ಟ್ ತುಂಬ ಇಷ್ಟ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.